ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳರೆಡ್ಡಿ. ಧಾರವಾಡ ನಗರದಲ್ಲಿ ಚಿನ್ನದ ವಿಜ್ಞಾನ ಹಾಗೂ ಚಿತ್ರಕಲಾ ಮೇಳ. ನಗರದ TCW ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸಲಾಯಿತು. ರಾಷ್ಟ್ರೀಯ ವಿಜ್ಞಾನ ದಿನದ ಅಂಗವಾಗಿ ಶಾಲೆಯ ಚಿಕ್ಕ ಚಿಕ್ಕ ಮಕ್ಕಳಿಂದ ವಿಜ್ಞಾನ ಪ್ರಯೋಗ ಹಾಗೂ ಚಿತ್ರಕಲಾ ಮೇಳವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಅಂಗಡಿ ಮುಖ್ಯ ಚಿತ್ರಕಲಾ ಪ್ರವೀಕ್ಷಕರು ಡೈಟ್ ಧಾರವಾಡ ಇವರು ಆಗಮಿಸಿದ್ದರು. ಶ್ರೀ ಹುಡೇದ್ ಮನಿ DYPC ಶಿಕ್ಷಣ ಸಂಯೋಜಕರು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿ ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಶಾಲೆಯ ಮುಖ್ಯೋಪಾಧ್ಯಾಯರು ಶ್ರೀಮತಿ KR ಅಮೀನ್ಮಾವಿ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದರು. ನಂತರ ಅತಿಥಿಗಳಾಗಿ ಆಗಮಿಸಿದ ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿ ಅಧ್ಯಕ್ಷ ಡಾಕ್ಟರ್ SY ಶೇಖ್ ಅವರು ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಕರ ಪ್ರಾಮುಖ್ಯತೆ ಹಾಗೂ ವಿದ್ಯಾರ್ಥಿ ಶಿಕ್ಷಕರ ಸಂಬಂಧವನ್ನು ತಿಳಿಸಿಕೊಟ್ಟರು. ಶ್ರೀ ಜುಬೇರ್ ಖಂಡುನಾಯ್ಕ್ ECO ಅವರು ಅತಿಥಿಗಳಾಗಿ ಆಗಮಿಸಿ ಮಕ್ಕಳು ಯಶಸ್ವಿಯಾಗುವುದು ಹೇಗೆಂಬುದನ್ನು ತಿಳಿಸಿಕೊಟ್ಟರು. ಶ್ರೀಮತಿ ವಿದ್ಯಾ ದೇಶಪಾಂಡೆ ಚಿತ್ರಕಲಾ ಶಿಕ್ಷಕ ಹಾಗೂ ವಿಜ್ಞಾನ ಶಿಕ್ಷಕಿ ಶ್ರೀಮತಿ SM ಬಡಬಡೆ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಶಿಕ್ಷಕಿ ವಿದ್ಯಾ ದೇಶಪಾಂಡೆ ಚಿತ್ರಕಲೆ ಕುರಿತು ಹಾಗೂ ವಿಜ್ಞಾನದ ಕುರಿತು ಶಿಕ್ಷಕಿ TGT ಯಾದ ಶ್ರೀಮತಿ SM ಬಡಬಡೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮವು ವಿದ್ಯಾರ್ಥಿನಿಯರ ಖಿರಾತ್ ನಾಥ್ ವಿಜ್ಞಾನ ನೃತ್ಯದೊಂದಿಗೆ ಆರಂಭವಾಯಿತು. ಶ್ರೀ NC ಪಾಟೀಲ್ ಶಿಕ್ಷಕರು ಅತಿಥಿಗಳನ್ನು ಸ್ವಾಗತಿಸಿ ಸನ್ಮಾನ ಕಾರ್ಯವನ್ನು ನಡೆಸಿಕೊಟ್ಟರು. ಶ್ರೀಮತಿ BS ಯರಗಟ್ಟಿ ಶಿಕ್ಷಕರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಶ್ರೀ ಸೌನೂರ್ ನಿವೃತ್ತ ಶಿಕ್ಷಕ ಇಲಾಖೆ, ಶ್ರೀ ಸಂಗ್ರೇಶ್ ಕಾಪ್, ಶ್ರೀ ದರೋಗಾ, ಶ್ರೀಮತಿ ಪಠಾಣ್, ಶ್ರೀಮತಿ ಯಾಸ್ಮಿನ್ ಪಿರ್ಜಾದೆ, ಶ್ರೀಮತಿ ಶಬಾನಾ ಕಡಕೆ, ಶ್ರೀಮತಿ ರುಕ್ಸಾನ ಮುನ್ವಳ್ಳಿ, ಶ್ರೀಮತಿ SS ಖಾನ್, ಶ್ರೀಮತಿ ಶಬೀನಾ ನಾಗನೂರ್, ಶ್ರೀಮತಿ ಮುನಿರಾ ರಾಜ್ಬಿಜ್ಲಿ, ಶ್ರೀ ಚಗನ್ ಸರ್ ಅತಿಥಿಗಳಾಗಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ಮೇಳದಲ್ಲಿ ಮುದ್ದು ಮಕ್ಕಳ ವಿವಿಧ ವೈಜ್ಞಾನಿಕ ಪ್ರಯೋಗ ಮೂಲಕ ಮೇಳವು ಅದ್ಭುತವಾಗಿ ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಶಿಕ್ಷಕ ವೃಂದ, ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸರ್ವರಿಗೂ ಸ್ವಾಗತವನ್ನು ಕೋರುತ್ತಾ, ಮೊದಲನೇದಾಗಿ ಶ್ರೀ ಅಂಗಡಿ ಸರ್ ಲೈಟಿನಲ್ಲಿ ಹಿರಿಯ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮ ಶಾಲಾ ವತಿಯಿಂದ ಹಾಗೂ ಪ್ರಧಾನ ಗುರುಗಳ ಮಾತೆಯ ವತಿಯಿಂದ ಮಕ್ಕಳ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅಂಗಡಿ ಸರ್ ಅವರು ಇದೇ ಸಂಸ್ಥೆಯಲ್ಲಿ ಕಾರ್ಯವನ್ನು ಮಾಡಿ ಈಗ ಲೈಟಿನಲ್ಲಿ ಹಿರಿಯ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸಾಕಷ್ಟು ಸಹಕಾರಮಯ ಗುಣವನ್ನು ಹೊಂದಿದಂತ ಅಂಗಡಿ ಸರ್ಗೆ ಸ್ವಾಗತ ಸುಸ್ವಾಗತವನ್ನ ಬಯಸಿದ್ದೀವಿ. ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ ಅಂತ ಹೇಳ್ತಾರೆ. ಅವರಿಗೂ ಕೂಡ ಸನ್ಮಾನವನ್ನು ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಕೇಳ್ತಾ ಇದ್ದೀನಿ. ಈ ಸೌನು ಸರ್ ಅವರು ಭಾಗಿಯಾಗಿ ನಿಂತು ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ಸ್ವಾಗತ ಸುಸ್ವಾಗತ. ಹಾಗೆ ಹುಬ್ಬಳ್ಳಿ ರೇಖಾ ಮರಗೋಡು ಗುರುಮಾತೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಶಾಲಾ ವತಿಯಿಂದ ಪೂರ್ವಪೂರ್ವಕವಾದ ಸ್ವಾಗತ ಸುಸ್ವಾಗತ. ಹಾಗೆ ನಮ್ಮ ವಿಭಾಗದ CRT ಶ್ರೀ ಜಗತ್ ಸರ್ ಅವರಿಗೆ ಸ್ವಾಗತ ಸುಸ್ವಾಗತ. ನಂತರ ದರೋಗಾ ಸರ್ ಅವರಿಗೆ ಸ್ವಾಗತ ಸುಸ್ವಾಗತ. ಅವರಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಶಾಲೆಯ ಅಧ್ಯಕ್ಷರಾದಂತಹ ಶ್ರೀ ಪಠಾಣ್ ಮೇಡಮ್ ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ಜವಳಿ ಮೇಡಮ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸ್ವಾಗತ ಸುಸ್ವಾಗತ. ಆಮೇಲೆ ಯಾಸ್ಮಿನ್ ಟೀಚರ್ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಸ್ವಾಗತ ಸುಸ್ವಾಗತ. ಹಾಗೆ ಕಡಿಕೆ ಟೀಚರ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸ್ವಾಗತ ಸುಸ್ವಾಗತ. ನಾಗನೂರು ಗುರುಮಾತೆಯವರಿಗೆ ಸ್ವಾಗತ ಸುಸ್ವಾಗತ. ಹಾಗೆ ಕುಂದೋಳ ಟೀಚರ್ ಅವರಿಗೆ ಮೊದಲಿಗೆ ಗುರುಮಾತೆಯರು CRP ಹಾಗೂ ನಮ್ಮ ಶಾಲೆಯ ಗುರುಮಾತೆಯರು ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಹಾಗೆ ಮುಲ್ಲಾ ಗುರುಮಾತೆಯರಿಗೂ ಸ್ವಾಗತ ಸುಸ್ವಾಗತವನ್ನು ಮಾಡಬೇಕಂತ ಹೇಳ್ತೀನಿ. ಸ್ವಾಗತ ಕೋರ್ಕೊಡ್ತೀವಿ. ಹಾಗೆ ಬಡಬಡೆ ಗುರುಮಾತೆಯರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಸ್ವಾಗತ ಸುಸ್ವಾಗತ. ಇಟಗಿ ಟೀಚರ್ ಅವರಿಗೆ ಸ್ವಾಗತ ಸುಸ್ವಾಗತ. ಇಟಗಿ ಯರಗಟ್ಟಿ ಗುರುಮಾತೆಯರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಸ್ವಾಗತ ಸುಸ್ವಾಗತ. ಹಾಗೆ ಹಳಿಯಾರ್ ಸರ್ ನಮ್ಮ ಶಾಲೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಸ್ವಾಗತ ಸುಸ್ವಾಗತ. ಹಾಗೆ ಪಡಿಗೊಂಡ್ ಸರ್ ಅವರು ನಮ್ಮ ಶಾಲೆಗೆ
ಇಂಗ್ಲಿಷ್ ಶಿಕ್ಷಕರಾಗಿ ನಿಯೋಜನೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ವಾಗತ ಸುಸ್ವಾಗತ. ಹಾಗೆ ಕವಲಿ ಗುರುಮಾತೆಯರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ವಾಗತ ಸುಸ್ವಾಗತ. ನಮ್ಮ ಶಾಲೆಯ ಎಲ್ಲ ವಿಷಯಗಳಿಂದ ಮಾಧ್ಯಮ ಮುಖಾಂತರ ಪ್ರಚಾರ ಮಾಡುವಂತ ಕಾರ್ಯಕ್ಕೆ ಅವರಿಗೆ ತುಂಬ ಹೃದಯ ಧನ್ಯಗಳನ್ನು ಹೇಳ್ತಾ ಸರ್ಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ವಾಗತ ಸುಸ್ವಾಗತ. ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಪಾಟೀಲ್ ಸರ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ಕೊಳ್ತಾರೆ. ನಮ್ಮೆಲ್ಲರ ಹರ್ಷವನ್ನ ಇಮ್ಮಡಿಗೊಳಿಸಿದೆ ಅಂತ ಹೇಳ್ತಾ ಈ ಒಂದು ಶುಭ ಸಮಾರಂಭದಲ್ಲಿ ವಿಜ್ಞಾನ ದಿನಾಚರಣೆಯ ಅಂಗವಾಗಿ ನಮ್ಮ ಮಕ್ಕಳ ವಿಜ್ಞಾನ ಗೀತೆಯನ್ನು ತಮ್ಮೆಲ್ಲರ ಮುಂದೆ ಸಾದರಪಡಿಸುತ್ತಾರೆ. ಈಗ ಅದರಲ್ಲಿ ನಾವೆಲ್ಲರೂ ಭಾಗಿಯಾಗೋಣ. गुजारिश करते हैं कि आप तमाम मिलकर कोशिश करें. मैं अकेला ही चलाता जानिबे मंजिल मगर, मैं अकेला ही चलाता जानिबे मंजिल मगर, लोग आते गए कारवा बनता गया. कारवा तो बहुत अच्छा बना है. आप तमाम के साथ बना आपके ಆವಿಯಾಗಿ ಕಂಪಾಗಿ ಚಲಿಸುವುದು ಮೋಡವಾಗಿ ಸಾಗರದ ನೀರು ಆವಿಯಾಗಿ ಕಂಪಾಗಿ ಚಲಿಸುವುದು ಮೋಡವಾಗಿ ಭಾರವಾಗಿ ಬೀಳುವುದು ಮಳೆಯಾಗಿ ಮತ್ತೆ ಸಾಗರವ ಸೇರುವುದು ನದಿಯಾಗಿ ಮತ್ತೆ ಸಾಗರವ ಸೇರುವುದು ನದಿಯಾಗಿ ಮತ್ತೆ ಸಾಗರವ ಸೇರುವುದು ನದಿಯಾಗಿ ಹಿಂಗಾರು ಮುಂಗಾರು ಮಾರುತಗಳು ಮೋಡಗಳ ಎಳೆತಂದು ಮಳೆಯು ಬಂದು ಹಿಂಗಾರು ಮುಂಗಾರು ಮಾರುತಗಳು ಮೋಡಗಳ ಎಳೆತಂದು ಮಳೆಯು ಬಂದು ನೆಲವೆಲ್ಲ ಹಸಿರಾಗಿ ನೆಲವೆಲ್ಲ ಹಸಿರಾಗಿ ರೈತರ ಜೀವನ ಹರ್ಷವಾಗಿ ನಮ್ಮ ರೈತರ ಜೀವನ ಹರ್ಷವಾಗಿ ಸಾಗರದ ನೀರು ಕಾದು ಆವಿಯಾಗಿ ತಂಪಾಗಿ ಚಲಿಸುವುದು ಮೋಡವಾಗಿ ಮತ್ತೆ ಸಾಗರವ ಸೇರುವುದು ನದಿಯಾಗಿ. माशाल्लाह शेख सर, सोनू सर और खंडू नाइक सर और दीगर बहुत सारे आए हुए मेहमान, हमारे एसडीएमसी के चेयरमैन और बाकी अराकी और आए हुए तमाम टीचर्स और तमाम बच्चे, इस फंक्शन में सबका यहाँ पर इस्तकबाल है. अस्सलाम वालेकुम. आज वैसे तो साइंस डे है, या लो में साइंस मनाने का था, तो इस गर्व से आज हमारे स्कूल के छोटे छोटे साइंटिस्ट अपने तरीके से अपने नए नए अंदाज में अपने अपने एक्सपेरिमेंट लेकर बहुत ही अच्छे तरीके से सजे हुए हैं. और साथ ही साथ आज हमारे यहाँ पर आर्ट का यानी ड्राइंग का एग्जीबिशन भी है. हमारे स्कूल को तकरीबन एक 6-7 महीने हुआ हमारे ड्राइंग टीचर हमारे स्कूल में तशरीफ फरमा कर, हमारे ड्राइंग टीचर तन मन धन लगाकर इस एग्जीबिशन के लिए तैयारी किए हैं. अपना रूम एक दुल्हन की तरह सजाए हुए हैं और इसी तरह से हमारे छोटे छोटे साइंटिस्ट देखने के लिए काबिल हैं इनके पूरे एक्सपेरिमेंट से. और तमाम बच्चे याद रखें कि एक साइंस एक हमारा एक रिलेटेड ये है, सुबह उठते ही हमारे हर एक चीज़ साइंस से रिलेटेड है. आज वक्त की कमी है, अभी बोलना तो ज्यादा है, मैं आज इसके 4 ही बातों पर मेरा अवगत कर सकती हूँ. आगे आज का दिन कौमी साइंस डे के नाम से हम मनाते हैं. तो कौमी साइंस डे जो हमारे हिंदुस्तान के एक मशहूर साइंसदान हैं रामानुजन के नाम से उनके पैदाइश के दिन के लिए ये कौमी नेशनल डे यानी यौम साइंस नाम का दिन मनाया जाता है. तो यहाँ पर हिंदुस्तान में तो अब ये साइंस हमारा जो यहाँ पर मनाया जाता है, रामानुजन को नोबेल इनाम भी दिया गया है. तो साइंस का मतलब क्या है? साइंस एक लैटिन जुबान से आया हुआ लफ्ज साइंशिया से लिया गया है, जिसका मतलब है मालूमात.
यानी हमें मालूमात जिससे हासिल होती उसका नाम साइंस है। तो हर एक चीज करती हूँ कि वो अपने ख्याल ಪ್ರದರ್ಶನದ ಜೊತೆಗೆ ನಮ್ಮೊಂದು ಸಣ್ಣ ಪ್ರಯತ್ನ ಇದೆ, ಚಿತ್ರಕಲಾ ಪ್ರದರ್ಶನವನ್ನು ಮಾಡಬೇಕಂತ. ನಾನೀಗ ಈ ಶಾಲೆಗೆ ಒಂದು 6 ತಿಂಗಳಾಯ್ತಷ್ಟೇ. ಆದರೆ ಇಲ್ಲಿಯ ಪ್ರತಿಭೆಗಳನ್ನು ನೋಡಿ, ಅವರು ಮಾಡಿಕೊಟ್ಟಂತ ಚಿತ್ರಗಳನ್ನು ನೋಡಿ ನಮಗೊಂದು ಪ್ರದರ್ಶನ ಮಾಡಲೇಬೇಕು ಅಂತ ಅನಿಸ್ತು. ಡಿಸೆಂಬರ್ಲಿ ನಾವು ಮಾಡಬೇಕಿತ್ತು, ಆದರೆ ಕೆಲವು ಕಾರಣಾಂತರಗಳಿಂದ ಒಂದು ಸ್ವಲ್ಪ ಸಮಯದ ಅಭಾವದಿಂದ ನಾವು ಇದನ್ನು ಮುಂದೆ ಹಾಕಿ ಇವತ್ತೊಂದು ವಿಜ್ಞಾನ ಪ್ರದರ್ಶನ ಜೊತೆಗೆ ಇದೊಂದು ಚಿತ್ರಕಲಾ ಪ್ರದರ್ಶನವನ್ನು ಮಾಡಬೇಕಂತೇಳಿ ನಾವು ಹಮ್ಮಿಕೊಂಡ್ವಿ. सुप्रिया देशपांडे टीचर का सब्जेक्ट में ड्राइंग की अहमियत और उसके इम्पोर्टेंस को आपने यहाँ पर इजहार किया। इसके बाद मैं शेख सर से गुजारिश करती हूँ कि वो अपने जरिए ख्यालात से हमें नवाजें। अस्सलाम वालेकुम। यहाँ पर मौजूद हैं तमाम लोगों का मैं तहे दिल से शुक्रिया अदा करता हूँ तो उन्होंने मुझे यहाँ पर इज्जत बख्शी और यहाँ पर बुलाया। तो इस मौके पर जो साइंस और जो क्राफ्ट का जो आपने प्रदर्शन रखा हुआ है, इस सिलसिले में तो जानते हैं कि जो बच्चे यहाँ पर दाखिला लिए हैं ये स्कूल में, तो मैं समझता हूँ कि ये इनके खुशनसीबी है कि यहाँ पर इन्होंने दाखिला लिया। और खासतौर से मैं देखता हूँ कि ये लेडीज लड़कियों के लिए है, तो इनकी तरबियत हमारे मुल्क में जो लड़कियों को एजुकेशन देना, तालीम देना, ये समझाया जाता था, गुनाह समझा जाता था। आज हम यहाँ पर इतने खुश नसीब है कि ये बच्चे यहाँ पर पढ़ रहे हैं और ये असातिज़ा मैं देख रहा हूँ यहाँ पे इनकी जिम्मेदारी जो है, जो अपना जिंदगी का जो कीमती वक्त है, जो 10 से 5 तक जो हमारा जिंदगी का सबसे बड़ा कीमती वक्त होता है, वो इन बच्चों के साथ बिताते हैं। तो ये जो अहमियत है, मतलब अपने घर बार में हम तो जाके हम सो गए और उतना ज्यादातर वक्त वहाँ पर बीतता नहीं है बस, लेकिन ज्यादातर जिंदगी का अहम हिस्सा जो है ये इनके साथ बिताते हैं। तो ये असातिज़ा और ये बच्चे इनके दरमियान में जो ताल्लुकात है, इस वजह से हमको ये चीजें हमें ಡೈಟ್ಗೆ ಹೋದಾಗ ಒಂಥರ ಈ ಒಂದು ಶಾಲೆಯನ್ನು ಹೇಗೆ ಬಿಟ್ಟು ಹೋಗಬೇಕು ಅಂತ ಹೇಳಿ ನನಗೆ ಬಹಳ ಒಂಥರ ಸಂತೋಷ ಆಯಿತು, ಒಂಥರ ದುಃಖನೂ ಆಯಿತು. ಯಾಕಂದರೆ ಈ ಕನ್ನಡ ಶಾಲೆ ಮತ್ತು ಉರ್ದು ಶಾಲೆ ಅಂತಂದರೆ ಒಂದು ವಾಹನದ 2 ಗಾಲಿಗಳಿದ್ದಾವೆ. ಯಾಕಂದರೆ ಆ TCWದಲ್ಲಿ ನಮ್ಮ BEd ಕಾಲೇಜಲ್ಲಿ ಇತ್ತಲ್ಲ, ಆ ಉರ್ದು ಮಕ್ಕಳು ಮತ್ತು ಕನ್ನಡ ಮಕ್ಕಳು ಕೂಡಿ ಇವೆಲ್ಲ ಶಾಲೆಗಳ ಒಂದು ಭೌತಿಕ ಅಭಿವೃದ್ಧಿಯನ್ನು ನಾವೆಲ್ಲ जिस तरह चित्रकला जरूरी है, उसी तरह साइंस जो है रोजमर्रा जिंदगी के लिए बहुत ही जरूरी है। इस बात को इजहार करते हुए ये भी कहा कि यहाँ क्वालिटी एजुकेशन दी जाती है। सर ये क्वालिटी एजुकेशन के लिए यहाँ जो भी अफसरान बैठे हैं, हमारे सीनियर्स जो है वो ही कारण देते हैं, जो हमेशा आकर हमें अच्छा किया करके हमें लगता है और अच्छा करना। दुआओं से हर चीज हार जाती है, हमारी दुआएं हैं और तुम्हारी कोशिश अगर होगी तो इंशाअल्लाह इसमें भी हमें कामयाब होंगे। आज आए हुए If you shine like a sun, first you burn like a sun। जैसा APJ कलाम और तरक्की हो। बहुत बहुत शुक्रिया। जब कभी भी कार्यक्रम होता है हमें बुलाते हैं, वो लब्बैक कहते हैं। खुदा आपकी साइंस डे, तो बर्थडे आप तो साइंस का नहीं, साइंस डे करके मना रहे हैं। बहुत अच्छा आप तैयारी की है। मेरी एक गुजारिश है बच्चों, साइंस कोई भी रहे, APJ अब्दुल कलाम होंगे, CV रामन होंगे, कोई भी इंसान का एक हिस्ट्री रहता है। हिस्ट्री उसके बचपन से जब तक उन्हें अचीवमेंट किया है वहां तक का एक उनका अचीवमेंट रहता है। जस्ट पढ़ो तो मैं मालूम होता है, हमें समझते हैं हमें गरीब है हमें क्या भी करने नहीं होता, हमें वैसे ही हमारा क्या भी करना था। बहुत अमीर होता करते हैं, बहुत जने भी देखो बहुत गरीब लोग आजकल बहुत बड़ा इन्वेस्ट कर गई। आज का दिन मालूम है हमारा देश इतना तरक्की हुआ है तो विज्ञान से लिए। तो याद रखो, जरा सोच को देखो, तुम्हारे घर में आज गैस नहीं है, फैन नहीं है, कुकर नहीं है, मिक्सर नहीं है, मोबाइल नहीं है, तो चीजा है ये इन्वेंशन ऑफ द साइंस। ये नहीं कहते तो कितना तकलीफ हो जाता है। इसलिए जापान और अमेरिका के साथ साथ हमारा देश भी बहुत तरक्की करी है। वो तरक्की के लिए हमारे देश के सभी विज्ञानियों को आगे बढ़ाना करके हमारे प्रधानमंत्री और हमारे मुख्यमंत्री का ख्वाहिश है कि आज दिन घोषणा किया है युवा ವಿಜ್ಞಾನಿಗಳು ಬರಬೇಕು, ದೇಶಕ್ಕೆ ಯುವ ವಿಜ್ಞಾನಿಗಳು ಬೇಕಾಗಿದ್ದಾರೆ, ಯುವ ವಿಜ್ಞಾನಿಗಳು ಬರಬೇಕು
ये घोषणा वाक्य दिए हैं। इसलिए आज विज्ञानी कहाँ है तो हमारे सामने बैठे हैं। हमें विज्ञानी नहीं है, विज्ञानी बना नहीं है मेरे बताइए, हमारे सामने विज्ञानी जो बच्चे आप चाहे तो देश की बहुत बड़ी तरीके में चंद्रयान का देखें तुम्हें इन्वेंशन का काम है तो चंद्रयान का उड़ाने में कितने लोग हमारे कौम के बच्चे कौम के इंसानों में काम करें इसके अंदर। इसलिए हमारा कभी भी देश के तरक्की के लिए हमारा साथ है, हमेशा हमें ये काम में साथ देंगे। जो मैडम दरखास्त किए 9th और 10th करने के लिए ऑलरेडी दैट प्रपोजल इज देयर। अभी तुम्हारा सीआरपी और बीओ ये स्कूल के एचएम मिलके प्रोफार्मा हाई स्कूल बनाने के लिए प्रपोजल आया है, तो प्रपोजल को रेडी करके देना बस। आपको जो दी उसके अंदर माहिती सही तरीके से जो माहिती भरना है उसे सही तरीके से भरो। प्रोविजन बताना है, तुम्हारा प्लेस प्रोविजन बताना है, मेन इंपॉर्टेंट वो है। तुम्हारे रूम्स के बारे में इंपॉर्टेंस देना है। अभी जो हमारे स्कूल में फैसिलिटी है उसके बारे में करेक्ट और राइट इंफॉर्मेशन करके तुम्हारे हेडमास्टर और सीआरपी बीआरसी मिलकर रिपोर्ट करेंगे। वो रिपोर्ट को डाइट प्रिंसिपल और बीओ 3 जने मिला के ऑफिसर को बनाए, उन्होंने मिलकर एक रिपोर्ट देंगे। उस रिपोर्ट के हमें डीडीपी के साइन के साथ गवर्नमेंट को डेफिनेट भेजेंगे। जो सेंट्रल गवर्नमेंट के नॉर्म्स हैं उसमें करने नहीं होता करेगा हमारे कर्नाटक सरकार को मालूम हो गया है कि तो उनके नाम से ಅವರು ನಾಮ್ ಸದವ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವ ಶಾಲೆ ಇರಬಾರ್ದು, ಇಷ್ಟು ಇರಬೇಕು, ಹಂಗೆ ಅವೆಲ್ಲ ಮಾಡಕ್ ಸಾಧ್ಯ ಇಲ್ಲ ಅವ್ರಿಗೆ ಗೊತ್ತಾಗಿ ಈ ವರ್ಷ ಪ್ರೈಮರಿ LKG ಇಂದ ಹಿಡ್ಕೊಂಡು PUC ವರೆಗೂ ಶಾಲೆಗಳನ್ನು ತೆಗೆಯುವುದಕ್ಕಾಗಿ ರಾಜ್ಯ ಸರ್ಕಾರ ಒಂದು ಸುದೀರ್ಘವಾದ ಸ್ಟೆಪ್ ಅನ್ನು ತೆಗೆದುಕೊಂಡಿದೆ, ದೊಡ್ಡ ಹೆಜ್ಜೆಯನ್ನು ತೆಗೆದುಕೊಂಡಿದೆ। ಎಲ್ಲೆಲ್ಲಿ ಅವಶ್ಯಕತೆ ಇದೆ ನಾವು ಎಷ್ಟೋ ಶಾಲೆಗಳು ಅನುದಾನ ಶಾಲೆಗಳು ಅಲ್ಲೇ ಶಾಲೆ ಕೂಡ ಆಗತ್ತೀವಿ, ಸರ್ಕಾರ ಶಾಲೆ ಕೊಡಬಾರ್ದು। ಅದೇ ಕಮಿಷನ್ ಇದನ್ನ ಮೀಟಿಂಗ್ ಮಾಡಿದ್ರೆ ಅಲ್ಲೇ ನೋಡಿ, ಇಲ್ಲಿ ಸರ್ಕಾರ ಶಾಲೆ ಇಲ್ಲೇ ಅದ 12 ಸ್ಕೂಲ್ ಮತ್ತೆ 12 ಸ್ಕೂಲ್ ಕೊಡ್ತೀವಿ, ಸರ್ಕಾರ ಶಾಲೆ 5 ಕಿಲೋಮೀಟರ್ ಅದಕ್ಕೆ ಮಕ್ಕಳಿದ್ರೆ ಯಾಕೆ ಅದಕ್ಕೆ ಅವಕಾಶ ಬೇಡ ಮಾಡ್ಕೊಳ್ಳೋದು ಹೇಳಿದಾಗ ಆಯುಕ್ತರು ಸೆಕ್ರೆಟರಿ ಎಲ್ಲರೂ ಒಪ್ಕೊಂಡು ಹೊಸ ಪ್ರಪೋಸ್ ಮಾಡಿದ್ದಾರೆ। ಮಾರ್ಚ್ 30ರವರೆಗೆ ಇದೆಲ್ಲ ಪ್ರೊಸೆಸ್ ಗಡುವು ಕೊಟ್ಟಿದ್ದಾರೆ। ನಿಮ್ಮ ಇಲ್ಲಿಂದ ರೆಡಿ ಆಗಿ ಪ್ರಪೋಸಲ್ ಹೋದ ನಂತರ ಸ್ವಲ್ಪ ಅದಕ್ಕೆ ಪ್ರಯತ್ನ ಹಂತದಲ್ಲಿ ಇರ್ತದೆ, ಪ್ರಯತ್ನ ಮಾಡೋಣ। ಡಿಪಾರ್ಟ್ಮೆಂಟ್ ಇಂದ ಏನ್ ಮಾಡಿ ಕಳಿಸ್ಬೇಕು 100% ವಿಲ್ ಡೂ ಇಟ್। ಯಾಕಂದ್ರೆ ನಮಗೆ ಗೊತ್ತದ ಕನ್ನಡ ಶಾಲೆಗೆ ಮತ್ತು ಉರ್ದು ಶಾಲೆಗೆ ಎರಡಕ್ಕೂ ಇಲ್ಲಿ ಹೈಸ್ಕೂಲ್ 100% ಬೇಕು ನಾವು ಮನಗಂಡಿದೀವಿ, ಯಾಕಂದ್ರೆ ಮಕ್ಕಳ ಸಂಖ್ಯೆ ಇದೆ। ಅದಕ್ಕೆ ಈ ವರ್ಷ ನಾವು 100% ಇಲ್ಲಿ ಮಾಡ್ತೀವಿ। ಇದ್ರ ಜೊತೆಗೆ ಇನ್ನೂ 2 ಉರ್ದು ಶಾಲೆಗಳನ್ನ ಮಾಡೋದಕ್ಕಾಗಿ ಪ್ರಪೋಸಲ್ ಮಾಡಿದೀವಿ, ಒಂದು ಕೋಟೂರು, ಒಂದು ಮಿಸ್ರಿಕೋಟಿ ಮತ್ತು ಈಗಾಗಲೇ ನಮ್ಮ ಕಳಸ್ ಉರ್ದು ಪ್ರೌಢಶಾಲೆ ಅಲ್ಲಿ ಮಾಡಿ ಅಲ್ಲಿ ವಸತಿ ಸಹಿತ ಶಾಲೆಯನ್ನು ಮಾಡೋದಕ್ಕಾಗಿ ಸೆಂಟ್ರಲ್ ಗೌರ್ಮೆಂಟ್ ಪ್ರಪೋಸಲ್ ಕಳಿಸಿ ಅಪ್ಡೇಟ್ ಮಾಡಿವಿ। ಮೋರ್ ಈ ಕ್ಯಾಂಪಸ್ನಲ್ಲಿ ಒಂದು KGGB ಉರ್ದು ಸೆಂಟ್ರಲ್ ಗೌರ್ಮೆಂಟ್ ರಿಪೋರ್ಟ್ ಕಳಿಸಿದ್ವಿ। 99% ಅದು KGGB ಉರ್ದು ಇಲ್ಲಿ ಆಗುತ್ತೆ। 6ನೇ ತರಗತಿಯಿಂದ PUC ವರೆಗೆ ನಮ್ಮೆಲ್ಲ ಹೆಣ್ಮಕ್ಳು ಹಾಸ್ಟೆಲ್ ಎಲ್ಲ ಸೌಲಭ್ಯ ತಗೊಂಡು ಇಲ್ಲಿದ್ದು PUC ವರೆಗೆ ಕಲಿಯುವ ಅವಕಾಶ ಮಾಡೋದಕ್ಕೆ ಸರ್ಕಾರ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಂಡಿದೆ, ಪ್ರಪೋಸಲ್ ಕಳಿಸಿದ್ದೀವಿ। ಅದು ಆಗ್ತದೆ। ಏನು ಸರ್ಕಾರ ಹಂತದಲ್ಲಿ ಲೇಟ್ ಆಗ್ಬೋದು, ಬಟ್ ಅವು ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಡಿಸಿಷನ್ಸ್ ಆಗಿರೋದ್ರಿಂದ ಲೇಟ್ ಆಗ್ತಾವು। ಬಟ್ ಈ ಶಾಲೆಗೆ ಏನೋ ಒಂದು ಕನಸು ಇಟ್ಕೊಂಡು ಬಂದಿದ್ರಿ ಎಲ್ಲ ಟೀಚರ್ಸ್ ಭಾಳ ದಿವಸದಿಂದ SDMC ಅವರು ECO ಅವರಾಗಿರ್ಬೋದು, ಸೌನೂರವರು ಎಲ್ಲರ ಕನಸಿಟ್ಟಿದ್ರಿ ನೀವು ಏನೋ ಈ ಶಾಲೆಗೆ ಒಂದು ಅಪ್ ಟು PUC ವರೆಗೆ ಆಗ್ಬೇಕಂತೇಳಿ, ಅದು 100% ಆಗುತ್ತೆ, ಏನು ತೊಂದರೆ ಇಲ್ಲ। ಈಗಾಗಲೇ 74 ಆದರ್ಶ ವಿದ್ಯಾಲಯಗಳನ್ನ ಅಪ್ಗ್ರೇಡ್ ಮಾಡಿಬಿಟ್ಟಿವಿ PUC ವರೆಗೆ। 6ನೇ ತರಗತಿ ಬಂದ್ರೆ ಮಗು PUC ವರೆಗೆ ಅಲ್ಲಿ ಇರಬೇಕು, ಅಲ್ಲೇ ಕಲಿಬೇಕು, ಹೀಗೆ ಅಪ್ಗ್ರೇಡೇಷನ್ ಆಗೋದು। ಜೊತೆಗೆ 3 ನಮ್ಮ ಜಿಲ್ಲೆಗೆ KGGB ಶಾಲೆ ಅಂದ್ರೆ ಅರ್ಥ ಹೆಣ್ಣು ಮಕ್ಕಳಿಗಾಗಿ ಶಿಕ್ಷಣವನ್ನ ಮುಂದುವರಿಸೋದಕ್ಕೆ ಸ್ಪೆಷಲ್ ಆಗಿ ಬಡತನದಲ್ಲಿರ್ತಕ್ಕಂಥ ಏನು ಪೇರೆಂಟ್ಸ್ ಅದಾರ ಆ ಮಕ್ಕಳನ್ನ ಇಲ್ಲೇ ಹಾಸ್ಟೆಲ್ದಾಗಿಟ್ಟು PUC ವರೆಗೆ ಸಂಪೂರ್ಣವಾದ ಎಜುಕೇಶನ್ ಜವಾಬ್ದಾರಿಯನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡು ಮಾಡೋದಕ್ಕೆ ಪ್ರಪೋಸಲ್ ಆಗಿದೆ। ದಯಮಾಡಿ ನನಗನಿಸ್ತಕ್ಕ ಕಳಸು ಮತ್ತು TCW ಇವೆರಡೂ ಕಡೆಗೂ ಆ ಒಂದು ಶಾಲೆಯಲ್ಲಿ ಅವಕಾಶ ದೊರೀತದ। 2 ಕಡೆಯಿಂದ ನಿಮ್ಮ ಶಾಲೆ ಹೈಸ್ಕೂಲ್ ಮಟ್ಟದ ಒಂದು ವಸತಿ ಶಾಲೆ ಆಗ್ತದೆ, ಜೊತೆಗೆ ಇದನ್ನು ಅಪ್ಗ್ರೇಡೇಷನ್ ಪ್ರಯತ್ನ ಮಾಡೋಣ। ತಮ್ಮದು ಅದ್ರ ಜೊತೆಗೆ ಎಲ್ಲೆಲ್ಲಿ ಅವಕಾಶ ಬರ್ತದೆ ಅಲ್ಲೆಲ್ಲರೂ ಸಮಿತಿಯವರು ಸ್ವಲ್ಪ ಅಲ್ಲಿ ಸಹಾಯ ಹಸ್ತವನ್ನು ಕೊಡಬೇಕಾಗುತ್ತೆ। ಕೆಲವು ಹಂತಗಳಲ್ಲಿ ಸಹಾಯ ಹಸ್ತ ಕೊಟ್ಟು ನಾವು ಬೆನ್ನತ್ತಿ ಕೆಲಸ ಮಾಡಿಸ್ಕೊಳ್ಬೇಕು ಕೋರಿ ಒಟ್ಟು ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಆಕ್ಚುಲಿ ಇದು ಬಹಳ ಕನಸಿನ ಕೂಸಿದಂಗಿದೆ। TCW ಶಾಲೆ ಒಂದು ಕನಸಿನ ಕೂಸಿದಂಗಿದೆ, ಏನಾದ್ರು ಮಾಡ್ಬೇಕಂದ್ರೆ ಅದು ಧಾರವಾಡದಾಗ ಒಂದು ಕಲ್ಪನೆ ಇದೆಯಲ್ಲ, ಅದಕ್ಕೆ ಟೀಚರ್ಸ್ಗೂ ಸಾಕಷ್ಟು ಸಂಖ್ಯೆ ಕೊಟ್ಟಿದ್ದೀವಿ। ಇನ್ನೊಂದು ಕನ್ನಡ ಟೀಚರ್ ಬಗ್ಗೆ ಕೊರತೆ ಅಂತ ಹೇಳಿದ್ರು ನನಗೆ ಮೇಡಮ್ ಒಂದ್ಸಲ ಫುಲ್ಫಿಲ್ ಆಗುತ್ತೆ ಅಂತ ನಾವು
ಇಲ್ಲ ಅದನ್ನ ಹಾಕುವಾಗಿದ್ದೆ ನಾನು ಎಲ್ಲಿ ಹಾಕೊಳ್ರಿ ಮೊದಲು ಅಲ್ಲಿ ಹಾಕಿರಿ ಅಂತ ಅದನ್ನ ಸಹಿ ಮಾಡುವ ಹೊತ್ನಾಗ ಅದನ್ನ ಚೇಂಜ್ ಮಾಡಿಸಿ ಸಹಿ ಚೇಂಜ್ ಮಾಡಿಸಿನ ಸರ್ ಹೇಳಿದೆ ಬ್ಯಾಡ ಸರ್ ಅವ್ರು ಇಲ್ಲೇ ಕೊಡ್ರಿ ನೀವು ಬೇರೆ ಎಲ್ಲೋ ಹಳ್ಳಿ ಕೊಡಕತ್ತೀರಿ ಹಳ್ಳಿ ಕೊಡವಿ ಅಲ್ಲಿಯಾಗ ಹುಡುಗರು ಇದ್ದರೆ ಸರಿ ಕೊಡಬೇಡ್ರಿ ಅವ್ರನ್ನ ಇಲ್ಲಿ ಕೊಡ್ರಿ ನೋಡೋಣ ಅವ್ರಿಗೆ ಒಳ್ಳೆಯ ಕೆಲಸ ಮಾಡಕ್ಕೆ ಅನುಕೂಲ ಆಗದೆ ಅಂದ್ರೆ ನಾವು ಕನ್ನಡ ಟೀಚರ್ ಕೊಟ್ಟಿದ್ದೀವಿ. ಈ ವರ್ಷದ ಸಂಖ್ಯೆ ಪ್ರಕಾರ ಮತ್ತು ನಮಗೆ ನೋಡಿ ಗೊತ್ತಿರಿ ಟೀಚರ್ಸು ಏನೋ ಹೆಚ್ಚುವರಿ ಮತ್ತು ಬೇಕಲ್ಲ ಟೀಚರ್ಸ್ಗಳನ್ನ ಸರ್ಕಾರಿಗೆ ಚೇಂಜ್ ಆಗುತ್ತೆ, ಟೀಚರ್ಸ್ ಬರ್ತಾರ ಒಳ್ಳೇದಾಗ್ತದ. ಜೊತೆಗೆ ನಿಮ್ಗೆ ಇನ್ನೂ ಬಿಲ್ಡಿಂಗ್ಸ್ ಬಗ್ಗೆ ಕೊಡ್ತಿದ್ರು ಅದು ಪ್ಲಾನ್ ಮಾಡ್ರಿ, ನಿಮ್ಮ ಮಕ್ಕಳ ಸಂಖ್ಯೆ ಮೇಲೆ ಪ್ಲಾನ್ ಮಾಡಿ ಪ್ರಪೋಸಲ್ ಮಾಡ್ರಿ. ಬಟ್ ಅದಕ್ಕೊಂದು ಸೋರ್ಸ್ ಹುಡುಕ್ಬೇಕಾಗಿದೆ, ಒಂದು ಬೇರೆ ಕಡೆ ಸೋರ್ಸ್ ಹುಡುಕ್ ಮಾಡೋದು. ಧನ್ಯವಾದಗಳು. ಅದಕ್ಕೆ ಮುಖ್ಯ ಕಾರಣ ಹೊಡೆದು ಬೆಳೆಸೋರು. ನಾವು ಯಾವಾಗ ಹೋಗ್ತೇವೆ ಆತಪ್ಪ ಮಾಡ್ಕೊಡಂತ ಅಂತಂದು 2 ಬಿಲ್ಡಿಂಗ್ 3 ಬಿಲ್ಡಿಂಗ್ ಹಾಕಿ ಶಾಲೆ ಆವರಣವನ್ನು ಸುಂದರವಾಗಿ ಮಕ್ಕಳಿಗೆ ಕೊಡೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲಾ ವತಿಯಿಂದ ಧನ್ಯವಾದಗಳು.
रोज गाड़ी पे अनाउंस करते हैं। ये
खाने के कटिंग है भी कटिंग है देखो ಯಾಕೆ ಕಡಿಮೆ ಕೊಡ್ತೋಗ್ರಿ ಕಡಿಮೆ ಇದೆ ತಗೊಂಡೋಗ್ರಿ जरा आगे जरा of the tree and they twist and drop high and I help us to see. Leo help us to clear the sound of Leo. With the help of the ears, we recognize various sounds. Leo help us to listen medical sounds, and also music measurement sound. Look, the nose smell, the nose speaks, and instruments work. How can you investigation? Nose, the nose can speak, giving and taking. Tongue help us to taste the food item. Help to push the food item towards the teeth. Help us to speak. Skin. Our internal body is covered with skin. We feel hot, cold, softness, hardness, everything. When we come in contact with the skin, we also experience that and pain. Thank you. अच्छा ना ओल्ड दिन देखो इसका प्लेटफॉर्म पर जरा नीट बैठे सुलोबा एक ही बैठे
ತೆಗೆದುಕೊಂಡಿಲ್ಲ ಅಂತ ಹೇಳಿ ಶಾಲೆಯಲ್ಲಿ ವಿಜ್ಞಾನ ಹಾಗೂ ಚಿತ್ರಕಲಾ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಸುಮಾರು 1 ರಿಂದ 8ನೇ ವರ್ಗದ ಎಲ್ಲ ಮಕ್ಕಳು ಇದರೊಳಗೆ ಭಾಗವಹಿಸಿ ಅತಿ ಉತ್ತಮವಾಗಿ ಈ ಪ್ರದರ್ಶನವನ್ನು ಮಾಡಿದ್ದಾರೆ. ಮತ್ತು 2ನೇ ವಿಷಯ ಏನಂದ್ರೆ, ಈಗಾಗಲೇ ನಮ್ಮ ಶಾಲೆಯ ಪ್ರವೇಶವನ್ನು ಪ್ರಾರಂಭವಾಗಿದೆ. ತಮ್ಮ ಮಕ್ಕಳಿಗೆ 6 ವರ್ಷದ ಮಕ್ಕಳಿಗೆ 1ನೇ ವರ್ಗಕ್ಕೆ ಕಡ್ಡಾಯವಾಗಿ ಮಾಡುವುದರಿಂದ 1ನೇ ವರ್ಗದಿಂದ 8ನೇ ವರ್ಗದವರೆಗೆ ಪ್ರವೇಶ ಪ್ರಾರಂಭವಾಗಿದೆ. ಕಾರಣ ತಮ್ಮ ಮಕ್ಕಳಿಗೆ ನಮ್ಮ ಶಾಲೆಗೆ ಪ್ರವೇಶಿಸಬೇಕಾಗಿ ವಿನಂತಿ. ಎಜಿಟಿ, ಟಿಜಿಟಿ, ಚಿತ್ರಕಲಾ ಟೀಚರ್ಸ್, ಸ್ಪೆಷಲ್ ಟೀಚರ್ಸ್, ಇಂಗ್ಲಿಷ್ ಟೀಚರ್ಸ್ ಇದ್ದಾರೆ. ನಾವು ಅವ್ರಿಗೆ ಪ್ರತ್ಯೇಕವಾಗಿ ಈ ನ್ಯೂ ಎಜುಕೇಷನ್ ಪಾಲಿಸಿ ಯಾವಿದೆ, ಯಾವ ರೀತಿಯಾಗಿ ಮಕ್ಕಳ ತನ್ನ ಪ್ರತಿಭೆಯನ್ನು ಯಾವ ವಿಷಯದಲ್ಲಿ ತೋರಿರ್ತಾರೆ ಆ ವಿಷಯಕ್ಕೆ ನಾವು ಅವ್ರಿಗೆ ಹೆಚ್ಚು ಸ್ಟ್ರೆಸ್ ಕೊಟ್ಟು ಅದರೊಳಗನೆ ಇಂಥ ಪ್ರದರ್ಶನಗಳನ್ನು ಏರ್ಪಡಿಸ್ತೀವಿ. ಅದರೊಳಗೆ ಅತಿ ಉತ್ತಮವಾಗಿ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ನಾವೆಲ್ಲ ಶಿಕ್ಷಕರು ಕೂಡಿಕೊಂಡು ಅವ್ರಿಗೆ ಒಂದು ಸಣ್ಣ ಪುಟ್ಟ ಒಂದು ಪ್ರೈಸ್ ಟೈಪ್ ಕೊಟ್ಟಿರ್ತೀವಿ. ಅದೇ ಮಕ್ಕಳಿಗೆ ಎಂಕರೇಜ್ ಮಾಡಿ ಅವ್ರು ಮತ್ತೆ ಬೇರೆ ಬೇರೆದೊಳಗೂ ಭಾಗವಹಿಸಲು ಪ್ರಯತ್ನ ಮಾಡ್ತೀವಿ. ಪಾಲಕರಿಗೆ ನಾವು ಬಯಸ್ತೀವಿ ಮೇಡಮ್. ಹಾ ಸರ್, ಪಾಲಕರದ್ದು ಬಹಳ ನಮ್ಗೆ ಸಹಕಾರ ಇದೆ. ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ಬರುವ ಮಕ್ಕಳು 90% ಮಕ್ಕಳು ಬಡ ಮಕ್ಕಳು, ಅವರು ಕೂಲಿ ಕಾರ್ಮಿಕರ ಮಕ್ಕಳು. ಆದ್ರೆ ಅವರಲ್ಲಿ ಇರುವಂತ ಪ್ರತಿಭೆ ನೋಡಿದ್ರೆ ಅತಿ ಉತ್ತಮವಾದ ಪ್ರತಿಭೆ ಅದಾವು. ಅವ್ರಿಗೆ ಕೇವಲ ಮಾರ್ಗದರ್ಶನದ ಅವಶ್ಯಕತೆ ಐತಿ. ಈಗ ನಾವೆಲ್ಲ ಶಿಕ್ಷಕರು ಅವ್ರಿಗೆ ಮಾರ್ಗದರ್ಶನ ನೀಡಿ ಅವ್ರಿಗೊಂದು ಉತ್ತಮ ನಾಗರಿಕರು ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ದೇವರು ನಮಗೂ ಈ ಕಾರ್ಯದಲ್ಲಿ ಸಹಕರಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. आज हमारा मदरसा यानी उर्दू मॉडल स्कूल TCW धारवाड़, यहाँ पर साइंस और ड्राइंग का एग्जीबिशन मुनाफत किया गया था. 1 to 8 के तमाम बच्चे और 1 to 5 के इंग्लिश सेक्शन के बच्चे इसमें हिस्सा लिए और एक से आला एक साइंस के एक्सपेरिमेंट्स किए. छोटे छोटे साइंटिस्ट अपने अच्छे तजुर्बात को पेश करते हुए तमाम आए हुए अफसरान का दिल जीत लिया. हमारे डिपार्टमेंट के आला अहदेदारान सभी यहाँ पर मौजूद थे और साथ ही साथ लायंस क्लब गैलेक्सी के प्रेसिडेंट सादिक शेख सर भी यहाँ पर मौजूद थे. यहाँ पर लगातार 3 से 4 घंटे तक यहाँ पर हमारे दोनों एग्जीबिशन का मुजाहिरा किया और आए हुए तमाम अफसरान हमारे आज के एग्जीबिशन को सराहाया. और इसी तरह ड्राइंग का जो एग्जीबिशन था, बच्चों का आर्ट और बच्चों का ड्राइंग देखकर तमाम आए हुए अफसरान उनको बहुत ही खुशी हुई और उनका आर्ट देखकर सभी लोग ताज्जुब रह गए. इसी तरीके से हमें हर साल भी यहाँ पर इसी तरीके के अलग अलग एग्जीबिशन मुनाफत करेंगे. और साथ ही साथ 2024 और 25 के लिए दाखिले शुरू हो चुके हैं. तमाम बच्चे, ज़्यादा से ज़्यादा बच्चे यहाँ पर एडमिशन होंगे, हमारी उम्मीद है. अब फिलहाल यहाँ पर 554 बच्चे मौजूद हैं. अब इस साल हम 600 का टारगेट करना चाहते हैं. ज़्यादा से ज़्यादा बच्चे यहाँ पर एडमिशन हैं. स्पोर्ट्स में किस तरह सपोर्ट करते हैं? स्पोर्ट्स खेल में स्पोर्ट्स में भी हमारे पास एक स्पेशल टीचर पीट सर है. इस साल एनुअल डे के मौके पर यहाँ पर स्पोर्ट्स का भी इंतजाम किया गया था. एक दिन का पूरा स्पोर्ट्स रहा. ज़्यादा से ज़्यादा बच्चे डिस्ट्रिक्ट लेवल तक भी गए थे हमारे पास. अच्छे इसमें गैदरिंग भी हुई, एनुअल डे भी हुआ और स्पोर्ट्स डे भी हुआ इस साल. और लास्ट में जो कमी थी, साइंस डे भी हुआ और इसके साथ साथ ड्राइंग एग्जीबिशन भी हुआ. इस साल के हर एक कंपटीशन खत्म हुआ. हम यहाँ पर आज TCW के
प्रोमाइसेस में मौजूद हैं। यहाँ पर आज साइंस एग्जीबिशन और ड्राइंग कंपटीशन का जो एग्जीबिशन लगा हुआ था, बहुत ही शानदार तरीके से बनाया हुआ था। और हम लोगों ने देखा छोटे छोटे बच्चों ने इतने अच्छी तरीके से ड्राइंग निकाली है कि हम लोग मतलब बड़े से बड़ा आर्टिस्ट भी उतना नहीं निकाल पाता। और साइंस एग्जीबिशन का जो आज साइंस डे था, उसको भी इतने अच्छी तरीके से मनाया गया। छोटे छोटे बच्चों ने अपने मॉडल्स बना के उसको इतने अच्छे तरीके से एक्सप्लेन किया कि सभी लोग दंग रह गए आज हम लोग कि इतने छोटे बच्चों ने इतना अच्छा कारनामा करके दिखाया। और इसके पीछे मतलब हम समझते हैं कि यहाँ के जो टीचर्स हैं, यहाँ का जो स्टाफ है, ये इसके इनकी मेहनत और इनकी कारआमदगी है और इनका नॉलेज है और इनकी मेहनत है जो इतना करके दिखा रहे हैं। तो आज मैं तो बहुत खुश हूँ। यहाँ के गवर्नमेंट उर्दू स्कूल जो है ना, लड़कियों का जो मदरसा है, तो मैं सभी तमाम लोगों से गुजारिश करूँगा कि इस मदरसे में एडमिशन लें और अपने बच्चों का फ्यूचर संवारें। और यहाँ पर जो तहजीब और जो नॉलेज सिखाया जा रहा है, ये मेरे लिए तो बहुत ही फख्र की बात है। इतना कहता हूँ।